ಎಲ್ಲಿಗೂ ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೂರು ದಿನ ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ನ ಮಾಡಿಬಿಟ್ಟು ಐ ಆಮ್ ಬ್ಯಾಕ್ ಅಗೇನ್. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ವಿತೌಟ್ ಮೇಕಿಂಗ್ ಡಿಲೇ. ಹ್ಯಾರಿ ಬ್ರೂಕ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ. ಹ್ಯಾರಿ ಬ್ರೂಕ್ ಅವರು ಅಫಿಷಿಯಲಿ ಇವಾಗ ಕನ್ಫರ್ಮ್ ಆಗಿದೆ IPL ಗವರ್ನಿಂಗ್ ಕೌನ್ಸಿಲ್ ಕಡೆಯಿಂದ 2 ವರ್ಷದ ಬ್ಯಾನ್ನ ಏರಿದ್ದಾರೆ ಹ್ಯಾರಿ ಬ್ರೂಕ್ ಮೇಲೆ. ಸೊ ಗೊತ್ತಿತ್ತು ಇದಾಗುತ್ತೆ ಅಂತ. ಇದಾಗುತ್ತಾ, ಇದು ಅಪ್ಲಿಕಬಲ್ ಆಗುತ್ತಾ, ರೂಲು ಅಪ್ಲಿಕಬಲ್ ಆಗೋದಿಲ್ವಾ ಅನ್ನೋ ರಿಲೇಟೆಡ್ ಸಿಕ್ಕಾಪಡೆ ಕನ್ಫ್ಯೂಷನ್ ಇತ್ತು. ಯಾಕಂದರೆ ಮೊದಲನೇ ಸಲ IPL ಈ ಥರ ಆಗ್ತಿರೋದು, ಹೊಸ ರೂಲ್ನ ತೊಗೊಂಬಂದಿರುವಂಥದ್ದು, ಅದು ಒಬ್ಬ ಪ್ಲೇಯರು ವಿಡ್ರಾ ಮಾಡ್ಕೊಂಡಿರುವಂಥದ್ದು IPLಗೆ ಬರಲ್ಲ ಅಂತ. ಅದು ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ಗೆ 6.somewhat crores 6.25 ಕೋಟಿಗೆ ಸೇಲ್ ಆಗಿರ್ತಾರೆ. ಸೊ ಗೊತ್ತಿರೋದೆ, ನಾನು ನಿಮಗೆ ಡೆಡಿಕೇಟೆಡ್ ವಿಡಿಯೋನ ಮಾಡ್ಬಿಟ್ಟು ಹೇಳಿದ್ದೆ ಇವ್ರು ಬ್ಯಾನ್ ಆಗ್ತಾರೆ ಅಂತ. ಸೊ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿದೆ, 2 ವರ್ಷದ ಬ್ಯಾನ್ನ ಇವ್ರ ಮೇಲೆ ಏರಿದ್ದೀವಿ ಅಂತ. ಅವರು ವಿಡ್ರಾ ಮಾಡ್ಕೊಂಡಿದ್ದು ಗೊತ್ತಿತ್ತು, ಅವಾಗ ಅಫಿಷಿಯಲಿ ಬ್ಯಾನ್ ಆಗಿರಲಿಲ್ಲ. ಇವಾಗ ಅಫಿಷಿಯಲಿ ಬ್ಯಾನ್ ಆಗಿದ್ದಾರೆ. ಅಪ್ಡೇಟ್ ಬಿಟ್ಟು IPLಗೆ ಮಿಚೆಲ್ ಮಾರ್ಷ್ ಅವರು ಅಫಿಷಿಯಲ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ಏನೋ ಇವರು ಗನ್ ಕೇಸಾ, ಇವರು ವಿಡ್ರಾ ಮಾಡ್ಕೊಂತಾರ ಇಂಜುರಿಯಿಂದ? ಅಂದರೆ ಇವ್ರು ಇನ್ ಕೇಸ್ ಇವಾಗ ಇಂಜುರಿಯಿಂದ ವಿಡ್ರಾ ಮಾಡ್ಕೊಂಡ್ರು ಕೂಡ ಅವ್ರು ಬ್ಯಾನ್ ಆಗೋದಿಲ್ಲ. ನೆಕ್ಸ್ಟ್ ಸೀಸನ್ ಆಪ್ಷನ್ಗೆ ಅವ್ರು ಬರ್ಬೋದು ಅಥವಾ ರಿಟೈನ್ ಕೂಡ ಆಗ್ಬೋದು ಅವರು. ಸೊ ಇಲ್ಲೇನಾಗಿದೆ ಅಂದರೆ ಸೀನು, ಇವ್ರು ಸುಮ್ಮನೆ ವಿಡ್ರಾ ಮಾಡ್ಕೊಟ್ರು ಹ್ಯಾರಿ ಬ್ರೂಕ್ ಅವರು. ಇಲ್ಲ ನಾನು ಬರೋದಿಲ್ಲ, ನನಗೇನೋ ಪರ್ಸನಲ್ ರೀಸನ್ಸ್ ಇದೆ ಅಂತ, ನಾನು ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು, ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ವಿಡ್ರಾ ಮಾಡ್ಕೊಟ್ರಿಂದ ಅವ್ರನ್ನ ಬ್ಯಾನ್ ಮಾಡಿದರೆ. ಇಲ್ಲಿ ಇವ್ರಿಗೆ ವ್ಯಾಲಿಡ್ ರೀಸನ್ ಇದೆ. ಮಾರ್ಷ್ ಅವ್ರಿಗೆ ಇಂಜುರಿ ಆಗಿದೆ, ವರ್ಲ್ಡ್ ಕಪ್ನ ಚಾಂಪಿಯನ್ಸ್ ಟ್ರೋಫಿನೇ ಆಡಲಿಲ್ಲ ಇಂಜುರಿ ಕಾರಣದಿಂದ. ಸೊ ಇಲ್ಲಿ ಇವರು ಕೊಡ್ತಿರೋಂಥ ಅಪ್ಡೇಟ್ ಏನು ಅಂತಂದರೆ, ನಾನು ಆಡ್ತೀನಿ IPL ಅಂತ ಹೇಳಿದೆ. ನೋಡಿ, ಇಂಜುರಿ ಇಟ್ಕೊಂಡು ಕೂಡ, ಇಂಜುರಿಯಿಂದ ರಿಕವರ್ ಆಗ್ತಿದ್ರು ಕೂಡ ಆಡ್ತೀನಿ ಅನ್ನೋ ಪಾಸಿಟಿವ್ ಅಪ್ಡೇಟ್ನ ಮಿಚೆಲ್ ಮಾರ್ಷ್ ಅವರು ಕೊಡ್ತಾರೆ. ಈ ಕಡೆಯಿಂದ ಎಲ್ಲ ನೆಟ್ಗಿದ್ರು ಕೂಡ ನಾನು ಆಡೋದಿಲ್ಲ ಅಂತ ವಿಡ್ರಾ ಮಾಡ್ಕೊಂಡು ಹೋಗ್ತಾರೆ ಹ್ಯಾರಿ ಬ್ರೂಕ್ ಅವರು. ಆ್ಯಸ್ ಎ ಜೆನ್ಯೂನ್ ಬ್ಯಾಟರ್ ಆಗಿ ಆಡ್ತಾರಂತೆ, ಆ್ಯಸ್ ಎ ಆಲ್ರೌಂಡರ್ ಆಗಿ ಆಡಲ್ವಂತೆ, ಬೌಲಿಂಗ್ ಮಾಡೋಕ್ಕಾಗಲ್ವಂತೆ, ಬ್ಯಾಟಿಂಗ್ ಮಾತ್ರ ಮಾಡ್ತೀನಿ ಅಂತ ಅಫಿಷಿಯಲ್ ಅಪ್ಡೇಟ್ನ ಇವಾಗ ಮಿಚೆಲ್ ಮಾರ್ಷ್ ಅವರು ಕೊಟ್ಟಿದ್ದಾರೆ. ಮೆಚ್ಕೊಳ್ಳೇಬೇಕು ಇವರು ಮಿಚೆಲ್ ಮಾರ್ಷ್ ಅವರ ಒಂದು ಕೆಪಾಸಿಟಿಗೆ. ಯಾಕಂದರೆ ಇಂಜುರಿ ಇದ್ರೂ ಕೂಡ ರಿಕವರ್ ಆಗಿಬಿಟ್ಟು ಬಂದ್ಬಿಟ್ಟು ಬ್ಯಾಟಿಂಗ್ ಮಾತ್ರ ಆಡ್ತೀನಿ ಅಂತ ಅದನ್ನು ಅಪ್ಡೇಟ್ ಆರೋ ಕೊಟ್ಟಿದ್ದಾರಲ್ಲ, ಇದಕ್ಕೆ ಮೆಚ್ಕೋಬೇಕು. ಅಪ್ಡೇಟ್ ನಂಬರ್ 3, ಶ್ರೇಯಸ್ ಅಯ್ಯರ್ ಅವರು ಒಂದು ಅಫಿಷಿಯಲ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ಲಾಸ್ಟ್ ಸೀಸನು KKR ಟ್ರೋಫಿ ಗೆದ್ದರೂ ಕೂಡ ನನಗೆ ರೆಕಗ್ನಿಷನ್ ಅನ್ನೋದು ಸಿಗಲಿಲ್ಲ. ನನಗೇನೋ ಒಂಥರ ಅನ್ನಿಸ್ತು. ನನಗೆ ಕ್ಯಾಪ್ಟನ್ ಆಗಿದ್ದೀನೋ ಆಗಿಲ್ವೋ, ನನಗೆ ರೆಕಗ್ನಿಷನ್ ಸಿಗ್ತಿಲ್ವೋ, ಏನೋ ಒಂಥರ ಕೊಲ್ಟೆ ಆಗೋಗ್ಬಿಟ್ಟೆ ಈ ಟೀಮಲ್ಲಿ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಟೀಮ್ನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡೆ. ಜೊತೆಗೆ ಟೀಮಲ್ಲಿ ಅಷ್ಟೊಂದೇನು ಮರ್ಯಾದೆ ಆಗಿರಲಿಲ್ಲ, ರೆಪ್ಯುಟೇಷನ್ ಆಗಿರಲಿಲ್ಲ, ಅಷ್ಟೊಂದೇನು ಬಿಲ್ಡ್ ಮಾಡಲಿಲ್ಲ ನಾನು. ನನಗೆ ಸಿಗಬೇಕಾಗಿರೋದು ಸಿಗಲಿಲ್ಲ. ಅವನ ರೆಪ್ಯುಟೇಷನ್ ಆಗಿರಲಿ, ಅವನ ರೆಕಗ್ನಿಷನ್ ಆಗಿರಲಿ, ಏನೋ ಸಿಗಲಿಲ್ಲ ನನಗೆ. ಅದಕ್ಕೋಸ್ಕರ ನಾನು ಟೀಮ್ನ ಚೇಂಜ್ ಮಾಡಿದ್ದೀನಿ ಅಂತ ಅಫಿಷಿಯಲ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ಮಾತಾಡಿದ್ದಾರೆ. ಏನು ರೆಕಗ್ನಿಷನ್ ಸಿಗಬೇಕಾಗಿತ್ತು ಶ್ರೇಯಸ್ ಅಯ್ಯರ್ಗೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಹಿಂಗೆ ಹೋಗ್ಬಿಟ್ಟು ಟ್ರಾಫಿ ಎತ್ಕೊಂಡ್ರೆ ಇನ್ನೇನು ರೆಕಗ್ನಿಷನ್ ಸಿಗಬೇಕಾಗಿತ್ತು? ಅವರು ಇಂಡಿವಿಜುವಲಿ ಆ ಮಟ್ಟಿಗೆ ಹೆವಿ ಪುಡಾಂಗ್ ಥರ ಪರ್ಫಾರ್ಮ್ ಮಾಡೋಕೆ ಆಗದೇ ಇರ್ಬೋದು. ಲಾಸ್ಟ್ ಸೀಸನ್ ಇಂಡಿವಿಜುವಲಿ ಅಷ್ಟೊಂದೇನು ಹೆವಿ ಪುಡಾಂಗ್ ಥರ ಪರ್ಫಾರ್ಮ್ ಮಾಡಿಲ್ಲ, ಟೀಮ್ ಎಫರ್ಟಿಂದ ಗೆದ್ದಿದ್ದಾರೆ ಅವರು. ಸೊ ಅದು ಆ ಆ್ಯಂಗಲ್ ಇಟ್ಕೊಂಡು ಹೇಳಿದ್ರ ಅಥವಾ ಯಾವ ಆ್ಯಂಗಲ್ ಇಟ್ಕೊಂಡು ಹೇಳಿದ್ರು ಅಂತ ಗೊತ್ತಿಲ್ಲ. ಒಟ್ಟು ರೆಕಗ್ನಿಷನ್ ಅನ್ನೋದು ಶ್ರೇಯಸ್ ಅಯ್ಯರ್ಗೆ ಸಿಕ್ಕಿಲ್ಲ ಅಂತ ಹೇಳೋದಿದೆಯಲ್ಲ, ಇದೇ ಫಸ್ಟ್ ಆಫ್ ಆಲ್ ತಪ್ಪು. ಶ್ರೇಯಸ್ ಅಯ್ಯರ್ಗೆ ಯಾವಾಗಲೂ ರೆಕಗ್ನಿಷನ್ ಸಿಕ್ಬಿಟ್ಟಿದೆ, ರೆಕಗ್ನಿಷನೇ ಸಿಕ್ಕಿಲ್ಲ ಅಂತ ಏನೋ ಒಂಥರ ಬಾಯಿಗೆ ಬಂದಂಗೆ ಹೇಳ್ದಂಗಿದೆ. ಇವಾಗ ಪಂಜಾಬ್ ಕಿಂಗ್ಸಲ್ಲಿ ಹೋಗ್ಬಿಟ್ಟು ಇವ್ರು ಟ್ರಾಫಿ ಗೆದ್ಬಿಟ್ರು ಅಂದರೆ ಅಲ್ಲೂ ರೆಕಗ್ನಿಷನ್ ಸಿಗುತ್ತೆ, ಇಲ್ಲೂ ರೆಕಗ್ನಿಷನ್ ಇಲ್ಲಿ ಸಿಕ್ಕದಷ್ಟೇ ಅಲ್ಲೂ ಕೂಡ ಸಿಗೋದು. ಅದೇನು ವಿಚಿತ್ರವಾಗಿ ವಿಭಿನ್ನವಾಗಿ ಏನು ಸಿಕ್ಬಿಡೋದಿಲ್ಲ ರೆಕಗ್ನಿಷನ್. ಅಂದರೆ ಇವ್ರು ಅನ್ಕೊಳೋ ಪ್ರಕಾರ ರೆಕಗ್ನಿಷನ್ ಅಂದರೆ ಏನು ಧೋನಿ ರೇಂಜಿಗೆ ಸಿಗಬೇಕಾಗಿತ್ತಾ, ಅಥವಾ ವಿರಾಟ್ ಕೊಹ್ಲಿ ರೇಂಜಿಗೆ ಸಿಗಬೇಕಾಗಿತ್ತಾ, ರೋಹಿತ್ ಶರ್ಮಾ ರೇಂಜಿಗೆ ಸಿಗಬೇಕಾಗಿತ್ತಾ? ಗೊತ್ತಿಲ್ಲ ಯಾವ ರೇಂಜಿಗೆ, ಯಾವ ಒಂದು ಕೆಪಾಸಿಟಿ ಇವ್ರು ಹೇಳ್ತಿದ್ದಾರೆ ಅಂತ. ಅಪ್ಡೇಟ್ ನಂಬರ್ 4, WTC ಫೈನಲ್ಗೆ ನಾವು ಈ ಸಲ ಕ್ವಾಲಿಫೈ ಆಗೋದಕ್ಕೆ ಆಗಲಿಲ್ಲ. ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ WTC ಫೈನಲ್ ಆಡ್ತಾ ಇದ್ದಾರೆ. ಸೊ ಇದರಿಂದ ಲಾರ್ಡ್ಸಲ್ಲಿ ಆಗ್ತಾ ಇರುವಂಥ ಫೈನಲ್ಸ್ಗೆ 45 ಕೋಟಿ ಲಾಸ್ ಆಗಿದೆ ಅಂತ. ಇಂಡಿಯಾ ಆಡಿತ್ತು ಅಂತಂದರೆ ಲಾಸ್ ಅಲ್ಲ, ಪ್ರಾಫಿಟಲ್ಲಿ ಇರ್ತಿರಂತೆ. ಇವಾಗೇನೋ ಲಾಸಲ್ಲಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ ಟಿಕೆಟ್ಸ್ ವಿಚಾರದಲ್ಲಾಗಿರ್ಬೋದು, ವ್ಯೂವರ್ಶಿಪ್ ವಿಚಾರದಲ್ಲಾಗಿರ್ಬೋದು, ಆ್ಯಡ್ಸ್ ರೇಟ್ ವಿಚಾರದಲ್ಲಾಗಿರ್ಬೋದು, ಸೊ ಎಲ್ಲ ಮ್ಯಾಟ್ರ್ ತೊಗೊಂಡು ನೋಡ್ತು ಅಂತಂದರೆ 45 ಕೋಟಿ ಒಂದೇ ಒಂದು ಮ್ಯಾಚಿಂದ ಲಾಸ್ ಆಗುತ್ತೆ ಅಂತ ಅಪ್ಡೇಟ್ ಬಂದಿದೆ. ಇನ್ ಕೇಸ್ ನಾವು ಇಂಡಿಯಾ ಆಡಿತ್ತು ಅಂದರೆ ಪ್ರಾಫಿಟಲ್ಲಿ ಇರ್ತಿದ್ರಂತೆ. ಅದು ಮೀಡಿಯಾಗಳೇ ಆಗಿರ್ಬೋದು, ಅಥವಾ ಸ್ಪೋರ್ಟ್ಸ್ ಮೀಡಿಯಾಗಳೇ ಆಗಿರ್ಬೋದು, ಜೊತೆಗೆ ಸ್ಟೇಡಿಯಂ ಅವರೇ ಆಗಿರ್ಬೋದು, ಎಲ್ಲರೂ ಕೂಡ ಪ್ರಾಫಿಟಲ್ಲಿ ಇರ್ತಾರೆ. ಯಾಕಂದರೆ ವ್ಯೂವರ್ಶಿಪ್ ಆ ಥರ ಬರೋದು. ಸೊ ಸೌತ್ ಆಫ್ರಿಕಾ ವರ್ಸಸ್ ಆಸ್ಟ್ರೇಲಿಯಾ ಅಂದರೆ ವ್ಯೂವರ್ಶಿಪ್ನ ನಾವು ಹೆಂಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಆಸ್ಟ್ರೇಲಿಯಿಂದ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ಬೋದು, ಸೌತ್ ಆಫ್ರಿಕಾಯಿಂದ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಆ ಮಲ್ಟಿ ವ್ಯೂವರ್ಶಿಪ್ನ. ಇಂಡಿಯಾ ಏನಾದ್ರು ಇದ್ದಿತ್ತು ಅಂತಂದರೆ ಅದರ ನೆಕ್ಸ್ಟ್ ಲೆವೆಲ್ ಕಥೆನೇ ಬೇರೆ ಇರೋದು. ಬಿಡಿ, ಏನೋ ಪಾಪ ಲಾಸ್ ಮಾಡ್ಕೊಳ್ಳಿ ಅಷ್ಟು ಹೇಳೋರು. ICC ಅವರು ಇಂಡಿಯಾನೇ ಕ್ವಾಲಿಫೈ ಮಾಡಿಸ್ಬಿಡೋರು, ಸ್ಕ್ರಿಪ್ಟ್ ಬರ್ಬಿಟ್ಟು ಫೈನಲ್ ಆಡಿ ಬರ್ರಿ ಗುರು ನೀವು ಅಂತ. 2 ಸಲ ಆಡಿದ್ರೆ 3ನೇ ಸಲ ಆಡಿ ಬರ್ರಿ ಗುರು ಅಂತ. ಲಾಸ್ ಆಗುತ್ತಾ? ತಡ್ಕೋಬೇಕು, ಏನೆಲ್ಲ ಸಲ ಪ್ರಾಫಿಟಾಗೇ ಇರುತ್ತಾ? ಅಪ್ಡೇಟ್ ನಂಬರ್ 5, ರೋಹಿತ್ ಶರ್ಮಾ ಅವರು ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ 2027 ವರ್ಲ್ಡ್ ಕಪ್ನ ಆಡ್ತಿರೋ ODI ವರ್ಲ್ಡ್ ಕಪ್ನ ನೀವು ಅಂತ ಒಂದು ಕ್ವಶನ್ ಬಂದಾಗ ಇದು ಸಿಕ್ಕಾಪಟ್ಟೆ ಕಷ್ಟ. ಈ ಟೈಮಲ್ಲಿ ಆ ಒಂದು ಕ್ವಶನ್ ಇನ್ನೂ ಸಿಕ್ಕಾಪಟ್ಟೆ ಲಾಂಗ್ ಇದೆ, ODI ವರ್ಲ್ಡ್ ಕಪ್ ಅನ್ನೋದು. ಸೊ ಇವಾಗ ನೀವು ಆ ಥರ ಕ್ವಶನ್ ಕೇಳಿದ್ರೆ ನಾನು ಹೆಂಗೆ ಹೇಳೋಣ? ನಾನು ಟ್ರೈ ಮಾಡ್ತೀನಿ, ಬಟ್ ಏನು ಹೇಳೋದಕ್ಕಾಗೋದಿಲ್ಲ. ಈ ಸದ್ಯದ ಮಟ್ಟಿಗೆ ಈ ಟೈಮಲ್ಲಿ ಏನು ಹೇಳೋದಕ್ಕಾಗೋದಿಲ್ಲ, ಬಿಕಾಸ್ ಇಟ್ಸ್ ಟೂ ಫಾರ್. ಬಟ್ ಐ ಆಮ್ ಕೀಪಿಂಗ್ ಆಲ್ ಮೈ ಆಪ್ಷನ್ಸ್ ಓಪನ್ ಅಂತ ಹೇಳಿದರೆ, ಒಟ್ಟಿನಲ್ಲಿ ಕ್ಲೋಸ್ ಮಾಡ್ಕೊಂಡಿಲ್ಲ. ನಾನು ಆಡೋದಿಲ್ಲ ಅಂತ ಹೇಳೋದಿಲ್ಲ,
ಆಪ್ಷನ್ಸ್ ಓಪನ್ ಆಗಿ ಇಟ್ಕೊಂಡಿರ್ತೀನಿ. ಟೈಮ್ ಬಂತು ಅಂದರೆ ಸೂಟ್ ಆದೆ ಅಂತಂದರೆ ಅದಕ್ಕೆ ನಾನು ಸೂಟ್ ಆಗ್ತೀನಿ ಅಂತಂದರೆ ಪಕ್ಕ ಆಡ್ತೀನಿ ಅನ್ನೋ ಥರ ಹೇಳಿದ್ದಾರೆ. ಸೊ ಇದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ, ಏನಿದೇನು ಹೈಡ್ ಮಾಡ್ಕೊಳ್ಳೋಂಥದ್ದೆಲ್ಲ ಏನಿಲ್ಲ. ನನ್ನ ಪ್ರಕಾರ ರೋಹಿತ್ ಶರ್ಮಾ 2027 ವರ್ಲ್ಡ್ ಕಪ್ನ ಖಂಡಿತ ಆಡ್ತಾರೆ ಆ್ಯಂಡ್ ವಿರಾಟ್ ಕೊಹ್ಲಿ ಕೂಡ ಆಡ್ತಾರೆ. ಇದಿಷ್ಟು ಆಗಿತ್ತು ನಮಗೆ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು.